ಓಕೆ, ನಮಸ್ತೆ ಸ್ನೇಹಿತರೆ, ನಾನು ರಘು ತುಮಕೂರು. ಏನೇನೋ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಕಟೌಟ್ರದು. ಶ್ರೀ ವಿ ಸೋಮಣ್ಣ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ. ಸೊ ನೋಡಿ ಸ್ನೇಹಿತರೆ, ಕ್ಯಾತ್ಸಂದ್ರದಲ್ಲಿ ಫ್ಲೇವರು ರೆಡಿ ಆಗ್ತಾ ಇದೆ. ಇವತ್ತೆಷ್ಟು ತಾರೀಕಪ್ಪು? ಹಾಂ, 14ನೇ ತಾರೀಕು 6ನೇ ತಿಂಗಳು 2024. ನೋಡಿ ಯಾವ ಥರ ನಡೀತಾ ಇದೆ ಅಂತ. ಮುಂದಿನ ದಿನಗಳಲ್ಲಿ 20, 30, 50 ವರ್ಷ ಆದಮೇಲೆ ಯಾವ ಥರ ಇತ್ತು, ಆಗಿನ ಜನ ನೋಡಿರಂತೆ ಹೇಗೆಲ್ಲ ನಡೆದಿತ್ತು ಅಂತ. ಈ ಥರ ನಡೀತಾ ಇದೆ. ಇನ್ನು ಮೇಲ್ಗಡೆ ಓಡಾಡೋದೆಲ್ಲ ಮಾಡಿಲ್ಲ ಇನ್ನೂ. ಓ, ಈ ಕಡೆ ಒಂದು ಈ ಕಡೆ ಒಂದಾ? ಹಾಂ, ಓಕೆ ಓಕೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ, ಬಟ್ ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ಇನ್ನೂ ಮೇಲ್ ಬರ್ಬೋದು, 1 ಗಂಟೆ ಬರ್ಬೋದು ಅನಿಸುತ್ತೆ. ನೋಡುವ ಬನ್ನಿ, ಇನ್ನು ಯಾವಾಗ ರೆಡಿ ಆಗುತ್ತೋ ಆವಾಗ. ಹೈವೇಗಳಂತ ಹೆಂಗಿರ್ಬೇಕು ಇಲ್ಲಿ ನೋಡಿ. ಇಲ್ಲಿ ಯಪ್ಪ ಬೆಂಗಳೂರು ಒಳ್ಳೆ ಹಂಗೈತೆ ಗುಂಡಿಗಳು ಹೈವೇಲಿ. ನಾವಂತೂ ಸೈಡ್ಗೆ ಹೋಗ್ತೀವಿ ನೈಟ್ ಟೈಮಲ್ಲಿ. ಗೊತ್ತಿಲ್ಲದೆ ಹೋದವರು 2 ವೀಲರ್ ಯಾರಾದ್ರೂ ಬರ್ಬಿಟ್ರೆ ಮುಗೀತು, ಅಷ್ಟೇ ಕತೆ. ಆಕ್ಸಿಡೆಂಟ್ ಪಕ್ಕ. ಆಕ್ಸಿಡೆಂಟ್ ಇಲ್ಲ ಆದರೆ ಪಕ್ಕ ಹೊಗೆನೇನೆ. ಇಲ್ಲೆಲ್ಲ ಏನೋ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಏನೋ ಸಿಂಪಡಣೆ. ಇದು HMT ಒಂದು 20 ಇಯರ್ಸ್ ಬ್ಯಾಕು ಅಥವಾ 25 ಇಯರ್ಸ್ ಬ್ಯಾಕು ಯಾವ ಲೆವೆಲ್ಗಿತ್ತು ಅಂದರೆ ಇದು ಸಖತ್ತು ಫೇಮಸ್ಸು. ಅವಾಗೆಲ್ಲ ಈ ಥರ ಡಬಲ್ ರೋಡ್ ಇರಲಿಲ್ಲ. ಜನವೋ ಜನ, ಕೆಲಸಕ್ಕೆ ಹೋಗೋರು ಬರೋರು, ಏನು ಸಖತ್ತಿತ್ತು ಗೊತ್ತಾ. HMT ಸ್ಟಾಪ್ ಅಂದರೆ ಜನ ತುಂಬಿರೋರು. ಬಟ್ ಇವತ್ತು ನೋಡಿ, ಅಯ್ಯೋ ಏನು ಗುರು ಇದು, ಏನೇನೋ ಐತಿ ಇಲ್ಲಿ ಗುಂಡಿಗಳು. ಬಟ್ ಇವತ್ತು ನೋಡಿ, ಓ ಗುರು ಇಲ್ಲ, HMT ಸ್ಟಾಪ್ ಅನ್ನೋದೇನೇ ಮರ್ತೋಗ್ಬಿಟ್ಟಿದ್ದಾರೆ. ಮೊನ್ನೆ ಇಲ್ಲಿ ಏನೋ ಮಾಡ್ತಾಯಿದ್ರು, ಅದಕ್ಕೆ ರೋಡ್ ಚೆನ್ನಾಗಿದೆ. ಲಾಸ್ಟು 2 ಡೇಸ್ ಬ್ಯಾಕ್ ಬಂದಿದ್ದೆ ನಾನು. ಅವಾಗ ಏನೋ ಮಾಡ್ತಾಯಿದ್ರು, ಇಲ್ಲೆಲ್ಲ ಕವರು ಗಿವರು ತಾರು ಗೀರು ಏನೇನೋ ಹಾಕ್ಕೊಂಡು. ಹೋಟೆಲ್ ನೇಮ್ ಬೇರೆ ಏನೋ ಇತ್ತು, ಇವಾಗೇನೋ ಚೇಂಜ್ ಆಗ್ಬಿಟ್ಟಿದೆ. ಅಯ್ಯಪ್ಪ ನೋಡಿ, ಅಲ್ಲೆಲ್ಲ ಚೆನ್ನಾಗಿದೆ, ಇಲ್ಲೂ ಹೋಯ್ತು. ಯಾರಪ್ಪ ಇವರು? ವೀರ ಮಹಿಳೆಯರು. ಓಹೋ, ನೋಡಿ ಅಲ್ಲಿ ಏನು ಆಟ ಹೋಗ್ತಿದ್ಯಾ ನೀರಿಂದು, ಆ ಥರ. ನಾನು 2008-9 ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಈ ತುಮಕೂರಿನ ಕುವೆಂಪು ನಗರದಲ್ಲಿ. ಆ ಥರ ಒಂದು ವಾಟ್ರು ಪ್ಯೂರಿಫೈಯರ್ ಏನೋ ಇರುತ್ತಲ್ಲ ಅದು. ಸೊ ಅವಾಗ ನನಗೆ ಡೈಲಿ 70 ರೂಪೀಸ್ ಕೊಡೋರು ಸ್ನೇಹಿತರೆ. 321 ಅಂದರೆ ಹತ್ತತ್ರ ರೆಡ್ ಬಿದ್ದಿದೆ. 2100 ರೂಪಾಯಿ ಸ್ಯಾಲ್ರಿ ಆವಾಗ, ಅದು 30 ದಿನಕ್ಕೆ. ಜನಕ್ಕೆ ಟರ್ನ್ ಆಗಬೇಕಾದ್ರೆ ಹೆಂಗೆ ಟರ್ನ್ ಆಗಬೇಕು ಏನು ಗೊತ್ತಿಲ್ಲ ಗುರು. ನಾನು ನೋಡ್ತಾನೆ ಇರ್ತೀನಿ, ಸುಮ್ಮನೆ
ಶಾರ್ಟ್ ಕಟ್ಟಿಂಗಲ್ಲೇ ಟರ್ನ್ ಆಗ್ತಾರೆ. ಆ ಥರ ಆಗಬಾರ್ದು. ಯಾವತ್ತೂ ನಾವು ಟರ್ನ್ ಆಗಬೇಕಾದ್ರೆ ಲಾಂಗ್ ಟರ್ನ್ ಆಗಬೇಕು. ಹಿಂಗೆ ಹೋಗ್ತಿರ್ತಾರೆ, ಪಟ್ ಅಂದ್ಬಿಟ್ಟು ಹಂಗೆ ಶಾರ್ಟಲ್ಲಿ ಕಟ್ ಆಗ್ತಾರೆ. ಆ ಕಡೆಯಿಂದ ಬರೋರು ಹೆಂಗೆ ಕಟ್ ಮಾಡ್ತಾರೆ ಹೇಳಿ? ಈ ಡಿ ಎಲ್ ಎಲ್ಲ ಕೊಡ್ತಾರಲ್ಲ, ಅವಾಗೆಲ್ಲ ಈ ಥರ ಒಂದು ಸಣ್ಣದಾದ ಒಂದು ಪರೀಕ್ಷೆ ಥರ, ಜೊತೆಗೆ ಒಂದು ಪಾಠ ಥರ ಎಲ್ಲ ಮಾಡಿ ಆಮೇಲೆ ಡಿ ಎಲ್ ಕೊಡಬೇಕು. ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸ್ನೇಹಿತರೆ, ದುಡ್ಡೊಂದು ಯಾರಿಗೂ ಇವರು ಹಿಂಗೆ ಹೋಯ್ತಾರೆ. ಕರ್ನಾಟಕ ಸರ್ಕಾರ ಕೇಳ್ತಿರತ್ರಿ, ಯಾವುದೋ ಹಳೆ ಕಾರು ನೋಡ್ರಪ್ಪ, ಎಮಿಷನ್ ಟೆಸ್ಟು, ಯೋ ಕಪ್ಪಗೆ ಹೆಂಗೆ ಹೊಗೆ ಬರ್ತಾ ಇದೆ ನೋಡಿ. ಯಾರು ಕೇಳೋಕ್ಕಾಗಲ್ಲ ಗುರು. ನಮ್ಮಂಥ ಜನಸಾಮಾನ್ಯರ ಅಷ್ಟೇ ಬೆದರ್ಸೋಕ್ಕಾಗೋದು. ಅದನ್ನೆಲ್ಲ ಕೇಳೋಕ್ಕಾಯ್ತದ? ಅಯ್ಯಪ್ಪ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ. ಲೈವ್ನಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. KA03G473 ನೋಡಿ ಅಪ್ಪ. ಎಕ್ಸಿಲೇಟ್ರ್ ಇರೋಣ, ಎಕ್ಸಿಲೇಟ್ರ್ ಕೊಟ್ಟರೆ ಹೊಗೆ ನೋಡ್ರಿ. ಸ್ವಲ್ಪ ಹೊಗೆ ಬಂದರೆ ಎಮಿಷನ್ ಅವು ಇವು ಅಂದ್ಬಿಟ್ಟು ಏನೇನೋ ಆಗುತ್ತೆ. ಬಟ್ ಇಲ್ಲಿ ಏನೂ ಆಗಲ್ಲ, ಏನು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ? ಕರ್ನಾಟಕ ಸರ್ಕಾರ ಗಾಡಿ ಇದು. ರೂಲ್ಸ್ ಮಾತ್ರ ಓನ್ಲಿ ಬಡವಾಸ್, ನಮ್ಮಂಥ ಬಡಪಾಯಿಗಳಿಗೆ. ಓಕೆ, ಬಿಟ್ಟಾಕಿ, ನಮಗೇನು, ಹೋಗೋಣ. ಓ ಅಣ್ಣ, ಯಾಕಣ್ಣ ಇಂಡಿಕೇಟ್ರ್ ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ನುಗ್ತಾನಲ್ಲೋಣ. ನೋಡಿ ಇವಾಗ ಏನು ನೋಡ್ತಾ ಇದ್ದೀರೋ ಇದು ಯೂನಿವರ್ಸಿಟಿ ಆಪೋಸಿಟು ಸ್ನೇಹಿತರೆ. ಇದಕ್ಕೆ ಬಸ್ ಸ್ಟ್ಯಾಂಡೇ ಇಲ್ಲ ಇದಕ್ಕೆ. ಸುಮ್ಮನೆ ಪಾಪ ಜನ ರೋಡಲ್ಲಿ ನಿಂತ್ಕೊತಾರೆ, ಬಸ್ ಬರುತ್ತೆ ಪಟ್ ಅಂತ ಹತ್ತುತ್ತಾರೆ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು, ಬಸ್ಸು ಮುಂದೆ ಹೋಗಿ ನಿಲ್ಲಿಸ್ತಾರೆ ಹೇಗೆ ಅಂತಲ್ಲ, ಪಟ ಅಂತ ಹತ್ತುತ್ತಾರೆ. ಒಂದು ಏನೂ ಇಲ್ಲ, ತಂಗುದಾಣ ಅದು ಇದು ಎಂಥದ್ದು ಇಲ್ಲ. ಇದು ಯಾವುದಪ್ಪ ಕರ್ನಾಟಕ ಸರ್ಕಾರ ಅಂದ್ಬಿಟ್ಟು ಯಾರೋ ಲೇಡೀಸ್ ಎಲ್ಲ ಹೋಗ್ತವ್ರು ಆರಾಮಾಗಿ. ಅಗೋ ಹೆಂಗ್ ಗುರು ಇದು? ನೋಡಿ ಸ್ನೇಹಿತರೆ, ನಮ್ಮ ಒಂದು ಟ್ಯಾಕ್ಸ್ ತೆರಿಗೆ ಹಣ ಯಾವ ರೀತಿ ಫಾಲೋ ಆಗ್ತಾ ಇದೆ ಅಂದರೆ ನೋಡಿ, ಇಲ್ಲಿ ಯಾರೋ ಆರಾಮಾಗಿ ಹೂವು ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಏನು ಕತೆನೋ, ಅಯ್ಯೋ ನೋಡಿ, ಯಾವುದೋ ಮದುವೆಗೋ ಏನಕ್ಕೋ ಹೋಗ್ತಿದ್ದಾರೆ ಸ್ನೇಹಿತರೆ. ಹಾಂ, ಓಕೆ ಸ್ನೇಹಿತರೆ, ಸಿದ್ಧಗಂಗಾ ಆಸ್ಪತ್ರೆ ಬಂತು. ಆ ಕಡೆನಾ ಆಸ್ಪತ್ರೆ ಬಂತು. ವೈಫ್ನ ಕೆಲ್ಸಕ್ಕೆ ಬಿಟ್ಬಿಟ್ಟು ನಾನಿವಾಗ ಅನ್ಲಿಮಿಟೆಡಲ್ಲಿ ಒಂದು ಪ್ರಮೋಷನ್ ಇದೆ, ಸೊ ಹೊರಡ್ತೀನಿ. ಹಿಂಗೆ ಹೋಗ್ಬೋದಾ? ಸರಿ ಬರಲಾ? ಬೈ, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇವೆಲ್ಲ ಏನು ನೋಡ್ತಾ ಇದ್ದೀರೋ ಇದೆಲ್ಲ ನಮ್ಮ ಸಿದ್ಧಗಂಗಾ ಹಾಸ್ಪಿಟಲ್ಲು. ನೋಡಿ ಎಷ್ಟು ಕ್ಲೀನಾಗಿ, ಎಷ್ಟು ಚೆನ್ನಾಗಿದೆ. ವೈಫ್ ಇಲ್ಲೇ ಕೆಲಸ ಮಾಡೋದು, ಸೊ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಓಹೋ, ಹಿಂಗೆ ಹೋಗ್ಬೋದಾ? ನಾನು ಇದೇ ಫಸ್ಟ್ ಹೋಗ್ತಾ ಇರೋದು. ಓ, ಇಲ್ಲೇ ಎಲ್ಲ ಗಾಡಿ ಬಿಡ್ಬೋದು. ಓಕೆ. ಎಕ್ಸಿಟ್ ಯಾವ ಕಡೆ? ಎಕ್ಸಿಟ್ ಆ ಕಡೆ ಗುರು. ಓಹ್, ಇಲ್ಲೂ ಎಂಟ್ರೆನ್ಸ್ ಇದೆ ಗುರು. ಸಖತ್ ದೊಡ್ಡದು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಎಂಟ್ರೆನ್ಸ್ ನೋಡು. ಎಕ್ಸಿಟು, ಎಂಟ್ರೆನ್ಸು ಎಲ್ಲ ಕಡೆ ಇದೆ. ಓಕೆ ಸ್ನೇಹಿತರೆ, ಮುಗೀತು. ಸೊ ವೈಫ್ನ ಕೆಲ್ಸಕ್ಕೆ ಬಿಟ್ಬಿಟ್ಟು ಇವಾಗ ನಾವು ಅನ್ಲಿಮಿಟೆಡ್ ಹತ್ರ ಹೋಗಬೇಕು. ಸ್ಕೂಲು ಮತ್ತು ಕಾಲೇಜು ಈ ಥರ ಎಲ್ಲ ಇರೋದ್ರಿಂದ ಇಲ್ಲಿ 30ಗಿಂತ ಜಾಸ್ತಿ ಹೋಗೋಂಗಿಲ್ಲ, ಮತ್ತು ಹೋಗ್ಲೂಬಾರ್ದು. ಅದರಿಂದ ನಾನು ಸ್ಪೀಡ್ ಕಡಿಮೆಲೇ ಹೋಗ್ತೀನಿ ಆರಾಮಾಗಿ. ಯಾಕೆಂದರೆ ಮುಂದೆ ರೆಡ್ ಸಹ ಇದೆ, ನಾನು ಅಲ್ಲೋಗಿ ನಿಂತ್ಕೊಬೇಕು.
ಏನು ಗೊತ್ತಾ ಸ್ನೇಹಿತರೆ, ಇವೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಗಾಡಿಗಳು, ಕಾರ್ಗಳು. ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ಬಟ್ ಯಾರೂ ಏನು ಸೀಟ್ ಬೆಲ್ಟ್ ಆ ಥರ ಹಾಕೇ ಇರಲ್ಲ. ಹೆಂಗಪ್ಪ ಇವನ್ನೆಲ್ಲ ಯಾರು ಕೇಳೋರಿಲ್ವಾ? ಏನು ಕತೆನೋ ಏನೋ. ಅವಕ್ಕೆಲ್ಲ ನ್ಯಾಯ ಕೇಳೋದಕ್ಕಾಗುತ್ತಾ ಗುರು? ನಮ್ಮಂಥ ಜನಸಾಮಾನ್ಯರು ಆಮೇಲೆ ನಮ್ಮ ಮೇಲೆ ಏನಾದರೂ ಉಲ್ಟಾ ಕೇಸ್ ಹಾಕ್ಬಿಡ್ತಾರೆ. ಅದರಿಂದ ತಲೆ ಕೆಡಿಸ್ಕೊಬಾರ್ದು. ನಮ್ಮ ಟೈಮ್ ಎಷ್ಟು ಖರಾಬಾಗಿದೆ ಅಂದರೆ, ಅದರಲ್ಲೂ ನಂದು, ನಾನು ಎಲ್ಲೇ ಹೋದರೂ ಹೆಂಗೆ ಹೋದ್ರೂ ಈ ಥರ ಕಾಯ್ಕೊಂಡೇ ನಿಂತ್ಕೊಬೇಕು ಸ್ನೇಹಿತರೆ. ಆರಾಮಾಗಿ ಈ ಥರ ಹೋಗೋಕ್ಕೆ ಆಗಲ್ಲ. ಯಾವಾಗ ನೋಡಿದ್ರು ರೆಡ್ಡೇ ಬಿದ್ದಿರುತ್ತೆ. ಇವಾಗ ಗ್ರೀನ್ ಬೀಳ್ತು, ನೋಡೋಣ ಬನ್ನಿ. ನೋಡಿ, ಅದು ಸರ್ಕಾರದ ಗಾಡಿ, ಅದು ಸೀಟ್ ಬೆಲ್ಟೇ ಹಾಕಿಲ್ಲ. ಅಯ್ಯೋ, ಯಾರಪ್ಪ ಕೇಳೋದು ಗುರು? ಯಾರನ್ನ ಕೇಳೋಕ್ಕಾಯ್ತದ? ನೋಡ್ರಿ, ಸೀಟ್ ಬೆಲ್ಟೇ ಹಾಕಿಲ್ಲ, ಆರಾಮಾಗಿ ಹೋಗ್ತಾ ಇದ್ದಾರೆ. ಏನು ಕತೆ? ಉಫ್. ಏನೋ ದಾಖಲಾತಿ ಪ್ರಾರಂಭವಾಗಿದೆಯಂತೆ. ಏನೇನೋ ಬಂದ್ಬಿಟ್ಟೈತಪ್ಪ ತುಮಕೂರಿಗೆ. ನೋಡ್ರಿ, ದೊಡ್ಡದು ಏನೇನೋ ಬಂದ್ಬಿಟ್ಟೈತೆ. ಇವತ್ತಿರುತ್ತೆ, ನಾಳೆ ಇರಲ್ಲ. ಓ ಅಣ್ಣ, ಏನಣ್ಣ ಹಿಂಗಾದ್ರೆ? ನೋಡಿ ಇವರು, ಏಯ್, ರೋಡ್ ಬದ್ದದಲ್ಲ ಆರಾಮ ನಿಂತೋರಲ್ಲ ಗುರು. ಏಪ್ಪ, ಅಂದರೆ ನಾವು ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಸಖತ್ ಭಯ ಪಡ್ತದೋ. ಏನು ಗುರು ಜನ? ಅಯ್ಯಪ್ಪ, ಏನು ರೂಲ್ಸ್ಕೊಳ್ಳಿ ಇವ್ರು? ಏನು ಇಲ್ವೇ ಇಲ್ಲ. 8 ಜನ ಹತ್ತಿಸ್ಕೊ ಹೋಯ್ತಾರು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಜೈ. ಅದೇ ಪಾಪ ಇವ್ರು ಯಾರು ಇರ್ತಾರಲ್ಲ, ಸಿವಿಲ್ಲು, ಇವ್ರು ಯಾರ್ಯಾರು ಇರ್ತಾರಲ್ಲ ಪಾಪ, ಬಸ್ಸು ಟೆಂಪೋಗಳು, ಅವ್ರದ್ದೆಲ್ಲ ಈ ಥರ ಎಲ್ಲ ಮಾಡಿದ್ರೆ ಕೇಸ್ ಕೊಡಾಕ್ತಾರೆ. ಇಲ್ಲಿಗೆಲ್ಲ ಬಂದಾಗೆಲ್ಲ ಒಂಥರ ಫೀಲ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಏನೋ ಒಂಥರ ಡಿಕ್. ನೋ ಪಾರ್ಕಿಂಗು ಈ ಕಡೆನ ಗೊತ್ತಾಗಲಿಲ್ಲ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಅನ್ಲಿಮಿಟೆಡ್ ಬಂತು. ಸೊ ಪ್ರಮೋಷನ್ ಇದೆ ಅನ್ಲಿಮಿಟೆಡ್ದು. ಗಾಡಿ ಎಲ್ಲಿ ನಿಲ್ಸೋದು? ಎಲ್ಲಿ ನಿಲ್ಸೋದು ಗುರು? ಹಿಂಗೆ ಹೋಗ್ಬೇಕಾದ್ರೆ ಹತ್ತಿಸ್ಕೊಂಡು ಹೊಂಟೋಗ್ಬೋಣ. ಓಕೆ, ನಮಸ್ತೆ ಸ್ನೇಹಿತರೆ, ಮುಗೀತು. ಸೊ ಇವಾಗ ಮನೆ ಕಡೆ ಪಯಣ. ತುಂಬ ದಿನ ಆಗಿತ್ತು ಇನ್ಸ್ಟಾ 360 ಕ್ಯಾಮ್ರಾ ಹಾಕ್ಕೊಂಡು. ಸೊ ಅದಕ್ಕೆ ಇವತ್ತು ಹಾಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹೆಂಗೆ ಕಾಣುತ್ತೆ ನೋಡಿ, ಇನ್ಸ್ಟಾ 360 ಹಾಕ್ಬಿಟ್ರೆ ಒಂಥರ ಮಜಾ ಗುರು. ಅಣ್ಣ ಇನ್ಸ್ಟಾ 360 ಕ್ಯಾಮ್ರಾ ಹಾಕ್ಕೊಂಡು ಹೋಗ್ತಾ ಇದ್ರೆ ಸಖತ್ತಾಗಿ ಮಜಾ ಇರುತ್ತೆ. ಸೊ ನೋಡ್ರಪ್ಪ, ನಮ್ಮ ತುಮಕೂರಿನ ಸಮಯ ಇವಾಗ 1:45 ಆಗಿದೆ ಸ್ನೇಹಿತರೆ. ಸೊ ಮುಂದಿನ ಪಯಣ ಮನೆ ಕಡೆ. ಇಲ್ಲೆಲ್ಲ ಊಟ ಚೆನ್ನಾಗಿರುತ್ತೆ, ನೋಡಬೇಕು, ಒಂದ್ಸಲ ಟ್ರೈ ಮಾಡಬೇಕು. ಬಟ್ ನಮ್ಮದು ಕ್ಯಾತ್ಸಂದ್ರನೇ ಆಗಿರೋದ್ರಿಂದ ಏನಾಗ್ಬಿಡುತ್ತೆ, ಟೇಸ್ಟ್ ಮಾಡೋದು ತುಂಬ ರೇರ್. ಮನೆಗೆ ಹೋಗಿ ಊಟ ಮಾಡು ಇದೇ ಥರ ಇರುತ್ತೆ. ಅದು ಬಿಟ್ಟರೆ ಇನ್ನೇನು ಹೋಟ್ಲಲ್ಲೇ ಮಾಡಬೇಕು ಅನ್ನೋದೇನು ಇರಲ್ಲ. ಈ ಬಸ್ಸಲ್ಲಿ ಅದೆಷ್ಟು ಜನ ಇಳಿದ್ಬಿಟ್ರು. ಏಯಪ್ಪ, ಎಷ್ಟು ಜನನಾದರೂ ತುಂಬ್ಕೊಂಡು ಹೋಗ್ಬೋದಾ ಅಂತ ನಾನು. ಅಂದರೆ ಇಷ್ಟೇ ಜನ ಇದೆ, ಅದು ಇದು ಏನು ಕತೆ ಇರಲ್ವಾ? ಎಷ್ಟು ಜನ ನೋಡಿ ಇಲ್ಲಿ ತುಂಬ್ಕೊಂಡಿರೋದು. ಅಯ್ಯಯ್ಯಪ್ಪ, ಎಷ್ಟು ಜನ ತುಂಬ್ಕೊಬೋದು ಗುರು. ಓ ಅಣ್ಣ, ಹೆಲ್ಮೆಟ್ ಇಲ್ಲ, ಝಿಂಗ್ ಅಂತ ನೋಡ್ಬಿಟ್ರು. ಬಟ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲೇನೊಂದು ಈ ಸಿಗ್ನಲ್ ಇದೆಯೋ ಅದು ಏನಪ್ಪ ಅಂದರೆ, ಲೆಫ್ಟಲ್ಲಿ ಈ ಕಡೆ ಬೆಂಗಳೂರಿಗೆ ಹೋಗೋರು ಆರಾಮಾಗಿ ಹೋಗ್ಬೋದಾ ಅಥವಾ ನಿಲ್ಲಿಸ್ಬೇಕಾ ಆ ಥರ ಏನು ನನಗೆ ಗೊತ್ತೇ ಇಲ್ಲ. ಅಕಸ್ಮಾತ್ ಗೊತ್ತಿರೋರು ದಯಮಾಡಿ, ಯಾಕಪ್ಪ ದಯಮಾಡಿ ಗೊತ್ತಿರೋ ನೋಡಿ. ಕೆಲವ್ರು ಹೋಗ್ತಾರೆ, ಕೆಲವ್ರು ನಿಂತ್ಕೊತಾರೆ, ಏನು ಕತೆ ಅಂತಲೇ ಗೊತ್ತಿಲ್ಲ.
ಇದೆಲ್ಲ ಅಟ್ಲೀಸ್ಟು ಜನಕ್ಕೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹೆಂಗೆ ಹೋಗ್ತಾವ ಗುರು, ಸೋಷಿಯಲ್ ಮೀಡಿಯಾ ಮುಖಾಂತರ ಜನಕ್ಕೆ ಇದನ್ನೆಲ್ಲ ಈ ಸಿಬ್ಬಂದಿ ವರ್ಗ ತಿಳಿಸ್ಬೇಕು ಹೇಗೆ ಏನು ಅಂತ. ಯಾಕಂದರೆ ಏನು ಗೊತ್ತೇ ಇರಲ್ಲ ನೋಡಿ, ನನಗೇ ಗೊತ್ತಿಲ್ಲ ಹೆಂಗೆ ಹೋಗ್ಬೇಕು, ಹೋಗ್ಬಾರ್ದಾ ಅಂದರೆ ಹೋಗ್ಬೇಕಾ ಹೋಗ್ಬಾರ್ದಾ, ಇಷ್ಟು ಮೇಯ್ನ್. ನಾ ಆಟೋದಲ್ಲಿ ಕೆಲವರು ಹೇಳ್ತಾರೆ ಹೋಗ್ಬೋದು ಫ್ರೀ ಲೆಫ್ಟ್ ಇರುತ್ತೆ ಅಂತಾರೆ, ಇನ್ನು ಕೆಲವರು ಇಲ್ಲ ಹೋಗಂಗಿಲ್ಲ ಅಂತಾರೆ. ಯಾವ್ದು ನಂಬದು ಗುರು? ಓಹೋ ನೋಡಪ್ಪ ಸಮುದ್ರನ. ಇನ್ಸ್ಟಾ 360ಲಿ ವ್ಯೂ ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ, ಸೂಪರಾಗಿ ಕಾಣುತ್ತೆ. ಬೇಕಾದ್ರೆ ನಾನು ಅದನ್ನು ಸಹ ಹಾಕಿರ್ತೀನಿ, ಸೂಪರಾಗಿ ವ್ಯೂ ಕಾಣ್ತಾ ಇರುತ್ತೆ. ಅಲ್ಲಿಂದ ಸುಮ್ಮನೆ ಬಂದ್ಬಿಟ್ಟು ಇಲ್ಲಿ ಹೆಲ್ಮೆಟ್ ಹಾಕೊಂಡ್ರು ಅವರು. ಸಖತ್ತಪ್ಪ, ಒಳ್ಳೊಳ್ಳೆ ಐಡಿಯಾ ಮಾಡ್ತಾರೆ. ನನಗೆ ಗೊತ್ತಿರೋಂಗೆ ನಾನು ಮ್ಯಾಕ್ಸಿಮಮ್ಮು ಹೆಲ್ಮೆಟ್ ಯೂಸ್ ಮಾಡ್ತೀನಿ ಸ್ನೇಹಿತರೆ. ತುಂಬ ರೇರು ಹೆಲ್ಮೆಟ್ ಇಲ್ದಂಗೆ ಆಚೆ ಬರೋದು ನಾನು. ಅದರಲ್ಲೂ ಹಾಲು ತೊಗೊಂಬರೋಕ್ಕೆ, ಮೊಸರು ತೊಗೊಂಡು ಬರೋಕ್ಕೆ, ಈ ಥರ ಏನಾದ್ರೂ ಔಟ್ಸೈಡ್ ಬಂದಾಗ ಆ ಥರ ಬರ್ತೀನಿ. ಬಿಟ್ಟರೆ ಅವಾಗೆಲ್ಲ ಇದೆಲ್ಲ ಇರಲಿಲ್ಲ. ಹೆಂಗಿತ್ತು ಅಂದರೆ ಅವಾಗ ತಾನೇ ಏನೋ ಫ್ಲೇವರ್ ಮಾಡ್ತಿದ್ರು ಅನಿಸುತ್ತೆ, ಒಂದು 90s ಟೈಮಲ್ಲಿ. ಏನು ಜನ ಹಿಂಗೆ ಬರೋರು HMTಯಿಂದ ಸಖತ್ತಾಗಿ ಬರೋರು ಜನ, ಅಂದರೆ ಅಷ್ಟು ಚೆನ್ನಾಗಿ ಓಡೋದು. ಅದೆಷ್ಟೋ ಜನ HMTಯಿಂದ ಜೀವನ ನಡೆಸಿರೋರು. ಯಾಕಂದರೆ ಅಂಗಡಿಲಿದ್ದಾಗಲೂ ಅಷ್ಟೇ ನೋಡಿ, ಇವಾಗ ಏನು ಕಾಣಿಸ್ತಿದೆಯೋ ಇದು ಅಷ್ಟೇ. ಥಿಯೇಟ್ರ್ ಇದೆಯಲ್ಲ, ಇದು ಸಖತ್ ಫೇಮಸ್. ಅವಾಗ ಶ್ರೀನಾಥ್ ಟಾಕೀಸ್ ಇದು. ಇವತ್ತು ನೋಡಿ ಹೆಂಗಾಗಿದೆ. ಇಲ್ಲಿ ಬರೋದಕ್ಕೆ ಭಯ ಆಗುತ್ತಪ್ಪ ಇಲ್ಲಿ. ಅದೆಷ್ಟು ವರ್ಷ ಆಗ್ಬಿಡ್ದು, ಅದನ್ನು ರೆಡಿನೇ ಮಾಡಿಸ್ತಿಲ್ಲ, ಹಂಗೆ ಬಿದ್ದೈತೆ. ಅಲ್ಲಲ್ಲಿ ಗುಂಡಿಗಳು. ಅಯ್ಯೋ, ಓ ಆಯಿತು, ನಿಮ್ದಾಯ್ತಾ? ಏನು ಈ ಕಡೆ ಕೆಲಸ? ಎಲ್ಲಿ ಕೆಲಸ? ಯಾವ ಫ್ಯಾಕ್ಟ್ರಿ? ಚಿಪ್ಸದಲ್ಲ? ಓ ಸೂಪರ್. ಚಿಪ್ಸ ಅಂದರೆ ಎಲ್ಲಿದೆ? ಚಿಪ್ಸ ಅಂದರೆ ಮೋಸ್ಟ್ಲಿ ನಮ್ಮ ಕಿರ್ಲೋಸ್ಕರ್ ಇದೆಯಲ್ಲ ಅದ್ರ ಹಿಂದೆ. ಚಿಪ್ಸ ಫಸ್ಟು ಅಮ್ಟೇಕ್ ಅಂತ ಇತ್ತು. ನಾನು ಕಿರ್ಲೋಸ್ಕರ್ಗೆ ಹೋಗ್ತಾಯಿದ್ದೆ 2008-09 ಆ ಟೈಮಲ್ಲಿ ಚಿಪ್ಸ ಅಂತ, ಅಂದರೆ ಆ ಟೈಮಲ್ಲೇ ಏನೋ ಓಪನ್ ಆಗಿರ್ಬೋದು ಅದು. ನಾನು ಕಿರ್ಲೋಸ್ಕರ್ಗೆ ಹೋಗ್ಬೇಕಾದ್ರೆ ಅದು ಇರಲಿಲ್ಲ ಸ್ನೇಹಿತರೆ. ಅವಾಗ ಅಂದರೆ ಅದು ಒಳ್ಳೆ ಈ ದೆವ್ವದ ಮನೆಗಳು ಇರ್ತಾವಲ್ಲ ಹಂಗಿತ್ತು. ಆಗ ಅಂದರೆ ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಾಯಿದ್ನಲ್ಲ ನಾನು, ಆ ಒಂದು ಗೋಡೆನ ಹತ್ಬಿಟ್ಟು ನೋಡುವು ಆ ಕಡೆ, ಅಂದರೆ ಈ ಚಿಪ್ಸ ಅಂತ ಏನಿದೆಯೋ ಇವಾಗ ಆ ಜಾಗನ ನೋಡುವು. ಫುಲ್ಲು ಭೂತ ಬಂಗ್ಲೆಗಳು, ಈ ಗೂಬೆಗಳು ಕೂ ಅಂದ್ಕೊಂಡು ಯಪ್ಪ ಸಖತ್ತು ಭಯ ಆಗೋದು. ಇವಾಗ ನೋಡಿ ಒಂದು ದೊಡ್ಡ ಕಂಪ್ನಿನೇ ಆಗ್ಬಿಟ್ಟಿದೆ. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ, ಇನ್ಸ್ಟಾ 360ಲಿ ಫಸ್ಟ್ ಟೈಮ್ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಹೆಂಗಿದೆ ನೋಡಿ. ಇನ್ನು ಕಾಮಗಾರಿ ನಡೀತಾ ಇದೆ. ಯಾವಾಗ ಮುಗಿಯುತ್ತೆ, ಎಷ್ಟು ಖರ್ಚಾಗ್ತಿದೆ ಏನು ಕೇಳೋಂಗಿಲ್ಲ, ಸುಮ್ಮನೆ ನೋಡಬೇಕು. ಅದಾದಾಗ ಓಡಾಡಬೇಕಷ್ಟೇ. ನೋಡ್ಕೊಳ್ಳಿ, ಇದು ಯಾವಾಗ ಮುಗಿಯುತ್ತೆ ಅಂತ ನನಗೂ ಸಹ ಗೊತ್ತಿಲ್ಲ. ಗೊತ್ತಿದ್ರೆ ಖಂಡಿತ ಹೇಳ್ತಾ ಇದ್ದೆ. ಇಲ್ಲೇನೋ ಆಗಿದೆ, ಕಲ್ಲುಗಳೆಲ್ಲ ಹೆಂಗೆ ಎಸ್ತಿದ್ದಾರೆ ಅಪ್ಪ. ಒಂದು ಶಿಸ್ತು ಅನ್ನೋದಿಲ್ಲ, ಡಿಸಿಪ್ಲಿನೇ ಇಲ್ಲ. ಎಸಿ ಯಾವನ್ ಹೆಂಗಾದ್ರೂ ಆಕ್ಸಿಡೆಂಟ್ ಆಗಿ ಸತ್ರ ನಮಗೇನು ಇದೆ. ನಾನು ಗೋಪುರದಲ್ಲಿ ಯಾವ ಥರ ರೆಕಾರ್ಡ್ ಮಾಡೋದು ಅಂದರೆ, ತುಂಬ ಕಂಟಿನ್ಯೂಸ್ ವಿಡಿಯೋಸ್ ಮಾಡಬೇಕು ಅಂದರೆ 1080 ಮಾಡ್ತೀನಿ 30 ಫ್ರೇಮ್ಸಲ್ಲಿ. ಸ್ವಲ್ಪ ಒಂದು 8-10 ನಿಮಿಷ ಆ ಥರ ಎಲ್ಲ ವಿಡಿಯೋ ಮಾಡಬೇಕು ಅಂದರೆ 4K ಮಾಡ್ತೀನಿ.
ಮತ್ತು ಒಂದು 15-20 ನಿಮಿಷ ಆ ಥರ ಎಲ್ಲ ವೀಡಿಯೋಸು ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದರೆ 2.7 60 ಫ್ರೇಮಲ್ಲಿ ಮಾಡ್ತೀನಿ. ಗೋಪ್ರದಲ್ಲಿ ಬೆಸ್ಟು ಮತ್ತು ಖುಷಿಯಾಗ ಒಂದು ವಿಚಾರ ಏನಪ್ಪ ಅಂದರೆ ನಾವು 1080 ಅಥವಾ 2.7 ಅಥವಾ 4K ಅಥವಾ 5.3 ಇವಕ್ಕೆಲ್ಲ ನಾವು ಮ್ಯಾಕ್ಸಿಮಮ್ ಅಂದರೆ ಅವರೇಜು 60 ಫ್ರೇಮಲ್ಲಿ ರೆಕಾರ್ಡ್ ಮಾಡ್ಬೋದು. ಅದೊಂದು ಖುಷಿಯಾದ ವಿಚಾರ. ಓಕೆ, ವಿಡಿಯೋ ಮುಗಿಸೋ ಒಂದು ಟೈಮ್ ಬಂತು, ನಮ್ಮನೆ ಸಹ ಹತ್ರ ಬಂತು. ಓಕೆ ಸ್ನೇಹಿತರೆ, ಸುಮ್ಮನೆ ಇವತ್ತು ಅಯ್ಯೋ ನೋಡ್ರಪ್ಪ ಹೆಂಗೈತೆ ನೋಡ್ರಪ್ಪ, ಪ್ಲಾಸ್ಟಿಕ್ಗಳು, ಕವರ್ಗಳು, ಅಯ್ಯೋ ನೋಡಿ ಎಲ್ಲ ಕವರು, ಚೀಲ, ಹಣ್ಣು, ಅದು ಇದು ಎಲ್ಲ ಎಸ್ತಿದ್ದಾರೆ. ನಾನು ತುಮಕೂರು ಅಥವಾ ಬೇರೆ ಏನೇ ಎಲ್ಲೇ ಹೋದ್ರೂ ಲಾಸ್ಟ್ಗೆ ಮನೆಗೆ ಬರಬೇಕಾದ್ರೆ ಅವ್ರೇನು ಹೆಲ್ಮೆಟ್ ಇದ್ರೂ ಕೈಲಿ ಹಿಡ್ಕೊಂಡು ಹೋಗ್ತಾರೆ. ಲಾಸ್ಟಿಗೆ ಮನೆಗೆ ಬರಬೇಕಾದ್ರೆ ಹೆಂಗುರು ಈ ಸ್ಪೀಡು, ಯಪ್ಪ ಆರು ಮಾಡ್ಕೊಂಡಾರು ಬರ್ರಪ್ಪ. ಲಾಸ್ಟ್ಗೆ ಇಲ್ಲಿ ಬಂದು ದಮ್ ಹೊಡೆದ್ಬಿಟ್ಟು ಈ ಕಡೆ ಬಂದಾಗ ಈ ಕಡೆ ಬರ್ತೀನಿ, ಆ ಕಡೆ ಬಂದಾಗ ನಮ್ಮ ಸ್ನೇಹಿತರು ಅಲ್ಲೊಂದು ಅಂಗಡಿ ಇದೆ, ಅಲ್ಲಿಗೆ ಬಂದ್ಬಿಟ್ಟು ಟೀ ಅಥವಾ ಕಾಫಿ ಕುಡಿದ್ಬಿಟ್ಟು ದಮ್ ಹೊಡೆದ್ಬಿಟ್ಟು ಮನೆಗೆ ಹೋಗೋದು.